ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ಎ ಲೈನ್ ಪ್ಲಾಜೋನ ಸ್ಟಿಚ್ ಮಾಡೋಕೆ ಅಂತ 2 ಮೀಟರ್ ಬಟ್ಟೆನ ತಗೊಂಡಿದ್ದೀನಿ. ಇವಾಗ ಇದನ್ನ 4 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕ್ಲೋಸಿಡ್ ಸೈಡ್ ಆಗಿದೆ ಹಾಗೂ ಇದು ಕ್ಲೋಸಿಡ್ ಹಾಗೂ ಓಪನ್ ಎರಡೂ ಸೈಡ್ ಇದೆ. ಇಲ್ಲಿ ಬೆಲ್ಟ್ಗೆ ಅಂತ ಹೇಳಿ ಬಟ್ಟೆನ 2 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ನಂತರ ಲೆಂತ್ನ 38 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಬಟ್ಟೆ ವಿಡ್ತ್ ಬಂದು 20.5 ಇಂಚ್ ಇದೆ. ಇದನ್ನ ಅರ್ಧ ಮಾಡಿದಾಗ 10.25 ಇಂಚ್ ಬರುತ್ತೆ. ಸ್ಟ್ರೈಟ್ ಆಗಿ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಕ್ರಾಚ್ ಏರಿಯಾ ಲೆಂತ್ನ ಮಾರ್ಕ್ ಮಾಡ್ಕೋತೀನಿ. ಹಿಪ್ ಮೆಜರ್ಮೆಂಟ್ ಬಂದು 36 ಇಂಚ್ ಇದೆ. ಇದನ್ನ 4 ಭಾಗ ಮಾಡಿದಾಗ 9 ಇಂಚ್ ಬರುತ್ತೆ. ಪ್ಲಸ್ 3 ಇಂಚ್ ಲೂಸಿಂಗ್ನ ಸೇರಿಸಿ 12 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ವೆಸ್ಟ್ನ ಮಾರ್ಕ್ ಮಾಡ್ಕೋತೀನಿ. ಹಿಪ್ ಮೆಜರ್ಮೆಂಟ್ ಬಂದು 36 ಇಂಚ್ ಇದೆ. ಇದನ್ನ 4 ಭಾಗ ಮಾಡಿದಾಗ 9 ಇಂಚ್ ಬರುತ್ತೆ. ಪ್ಲಸ್ 2 ಇಂಚ್ ಮಾರ್ಜಿನ್ ಸೇರಿಸಿದಾಗ 11 ಇಂಚ್ ಬರುತ್ತೆ. ಇದನ್ನ ಅರ್ಧ ಮಾಡಿದಾಗ 5.5 ಇಂಚ್ ಬರುತ್ತೆ. ಎರಡೂ ಕಡೆ ಕೂಡ 5.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಇಲ್ಲೂ ಅಷ್ಟೇ ಸೇಮ್ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ 2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಶೇಪ್ನ ಕೊಟ್ಕೋತೀನಿ. ನಂತರ ಇಲ್ಲಿಂದ ಬಾಟಮ್ವರೆಗೂ ಕ್ರಾಸ್ ಆಗಿ ಗೆರೆನ ಎಳ್ಕೊತೀನಿ. ಇಲ್ಲೂ ಅಷ್ಟೇ ಹೀಗೆ ಗೆರೆ ಎಳೆದು ಸೇರಿಸ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಹೀಗೆ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇಲ್ಲಿ 4 ಪೀಸ್ ಇದೆ. ಇದರಲ್ಲಿ 2 ಪೀಸ್ನ ಈ ಕಡೆ ಇಟ್ಕೋತೀನಿ. ನಂತರ ಕ್ರಾಚ್ ಏರಿಯಾನ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಕ್ರಾಚ್ ಏರಿಯಾ ಸ್ಟಿಚ್ ಆಗಿದೆ. ನಂತರ ಇದ್ರ ಮೇಲೆ ಇನ್ನೊಂದು ಸೈಡ್ ಬಟ್ಟೆನ ಇಟ್ಕೊಂಡು ಈ ತುದಿನ ಸ್ಟಿಚ್ ಮಾಡ್ಕೋತೀನಿ. ಈ ಕಡೆ ತುದಿನ ಕೂಡ ಸ್ಟಿಚ್ ಮಾಡ್ಕೋತೀನಿ. ನಂತರ ನಾನು ಇನ್ನರ್ ಲೆಗ್ನ ಸ್ಟಿಚ್ ಮಾಡ್ಕೋತೀನಿ.
ಸ್ಟಿಚ್ ಆಗಿದೆ. ಜೊತೆಗೆ ಬಾಟಮ್ನ ಕೂಡ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಬಾಟಮ್ ಸ್ಟಿಚ್ ಆಗಿದೆ. ಇಲ್ಲಿ ಬೆಲ್ಟ್ನ ಸ್ಟಿಚ್ ಮಾಡೋಕೆ ಅಂತ ಬಟ್ಟೆನ ಮೊದಲಿಗೆ 1/2 ಇಂಚ್ಗೆ ಫೋಲ್ಡ್ ಮಾಡಿ ನಂತರ ಎಲಾಸ್ಟಿಕ್ ಬಿಡ್ತ್ಗೆ ಸರಿ ಹೊಂದೋ ಹಾಗೆ ಇನ್ನೊಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಜೊತೆಗೆ ಎಲಾಸ್ಟಿಕ್ ಹಾಕೋಕೆ 2 ಇಂಚ್ ಗ್ಯಾಪ್ನ ಕೂಡ ಬಿಟ್ಕೋತೀನಿ. ಇಲ್ಲಿ ಬೆಲ್ಟ್ ಸ್ಟಿಚ್ ಆಗಿದೆ. ಜೊತೆಗೆ 2 ಇಂಚ್ ಗ್ಯಾಪ್ನ ಕೂಡ ಬಿಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಎಲಾಸ್ಟಿಕ್ನ ಇಟ್ಕೊಂಡಿದ್ದೀನಿ. ವೆಸ್ಟ್ ಮೆಜರ್ಮೆಂಟ್ ಬಂದು 30 ಇಂಚ್ ಇದೆ. ಇದರಲ್ಲಿ 4 ಇಂಚ್ನ ಲೆಸ್ ಮಾಡಿ 26 ಇಂಚ್ಗೆ ಎಲಾಸ್ಟಿಕ್ ತಗೊಂಡಿದ್ದೀನಿ. ಇದನ್ನ ಬೆಲ್ಟ್ ಒಳಗಡೆ ಸೇರಿಸ್ಕೋತೀನಿ. ನಂತರ ಇಲ್ಲಿ ಎಲಾಸ್ಟಿಕ್ನ ಒಂದ್ರ ಮೇಲೊಂದು ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇವಾಗ ಇದನ್ನ ಒಳಗಡೆ ಸೇರಿಸ್ಕೊಂಡು 2 ಇಂಚ್ ಗ್ಯಾಪ್ನ ಕ್ಲೋಸ್ ಮಾಡ್ಕೋತೀನಿ. ನಂತರ ಎಲಾಸ್ಟಿಕ್ ಸುತ್ತ ಇನ್ನೊಂದು ಸ್ಟಿಚ್ ಮಾಡ್ಕೋತೀನಿ. ನಿಮಗೇನಾದರೂ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.